ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ನಾವು ಹೇಳ್ತಾ ಇದ್ವಿ ನಿಮಗೆ ಇಡೀ ವಿಶ್ವದೆಲ್ಲೆಡೆ ಯೋಗದ ಆಚರಣೆಗಳು ಹೇಗೆ ಸಾಗ್ತಾ ಇದೆ ಅಂತ. ಈಗ ನೀವು ನೋಡ್ತಾ ಇರುವಂತಹ ಚಿತ್ರಣ ಇದೆಯಲ್ಲ, ಇದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಇನ್ಫ್ಯಾಕ್ಟ್ ಜನ ಯೋಗದ ವಿವಿಧ ಭಂಗಿಗಳನ್ನು ಪ್ರಾಕ್ಟೀಸ್ ಮಾಡುವಂತಹ ಸಂದರ್ಭದಲ್ಲಿ ಕಂಡುಬಂದಿದ್ದು. ಹೀಗೆ ಯೋಗ ಮಾಡೋದಕ್ಕೆ ವಯಸ್ಸಿನ ಅಂತರಗಳಿಲ್ಲ, ಎಲ್ಲ ವಯೋಮಾನದವರನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಆಮೇಲೆ ರಾಜಕಾರಣಿಗಳು ಪ್ರಮುಖವಾಗಿ ತುಂಬ ಹುಮ್ಮಸ್ಸಿನಿಂದ ಭಾಗಿಯಾಗಿರೋದನ್ನು ನೋಡ್ತಾ ಇದ್ದೀರಾ. ಆಮೇಲೆ ಎಷ್ಟು ಫ್ಲೆಕ್ಸಿಬಲ್ ಇರ್ತಾರೆ ಯೋಗ ಪಟುಗಳು, ಅದಕ್ಕೂ ಕೂಡ ನಿಮ್ಗೆ ನಾವು ಚಿತ್ರಣವನ್ನು ತೋರಿಸ್ತಾ ಇದ್ವಿ. ಯೋಗ ಅಂತ ಅಂದ್ರೇ ತುಂಬ ಜನಕ್ಕೆ ಗೊತ್ತಿಲ್ಲ. ಯೋಗ ಧ್ಯಾನವನ್ನು ಹೇಳ್ಕೊಡುತ್ತೆ. ಧ್ಯಾನ ಆಧ್ಯಾತ್ಮಿಕ ಸಂಪರ್ಕವನ್ನು ಬೆಳೆಸುತ್ತೆ. ದೇವರನ್ನು ನಂಬ್ತಾರೋ ಬಿಡ್ತಾರೋ, ಆತ್ಮ ಪರಮಾತ್ಮದ ನಂಬಿಕೆ ಅಂತ ತುಂಬ ಜನರಲ್ಲಿರುತ್ತೆ. ಆ ಕನೆಕ್ಷನ್ ಬಿಲ್ಡ್ ಆಗೋದಕ್ಕೆ, ಆಮೇಲೆ ಕಾನ್ಸಂಟ್ರೇಷನ್ ಏಕಾಗ್ರತೆ ಹೆಚ್ಚಾಗೋದಕ್ಕೆ ಯೋಗ ಒಂದು ಕೀ ಟೂಲ್, ಪವರ್ಫುಲ್ ಟೂಲ್ ಅಂತಾನೆ ಇದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಈ ಕಾರಣಕ್ಕೆ ಇಷ್ಟೊಂದು ಇನ್ಫ್ಲೂಯೆನ್ಸ್ ಇರೋದು. ಇಡೀ ವಿಶ್ವದಾದ್ಯಂತ ಕೋಟ್ಯಾಂತರ ಜನ ಇದರ ಲಾಭವನ್ನು ಪಡಿತಾ ಇರೋದು. ನಾನು ಆಗಲೇ ನಿಮಗೆ ಹೇಳ್ತಾ ಇದ್ದೆ ಯೋಗದಲ್ಲಿ ಎಷ್ಟು ವಿಧಾನಗಳಿದ್ದಾವೆ ಅಂತ. ಯೋಗದಲ್ಲಿ ಇನ್ನೂ ಕೆಲ ಅಭ್ಯಾಸಗಳಿದ್ದಾವೆ. ಹಠ ಯೋಗದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಕುಂಡಲಿನಿ ಯೋಗ, ತುಂಬ ಜನ ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ, ತುಂಬ ಪವರ್ಫುಲ್ ಇದು ಅಂತ ಹೇಳ್ತಾರೆ. ಅದಾದಮೇಲೆ ಈ ಮಂತ್ರ ಯೋಗ, ಆಧ್ಯಾತ್ಮಿಕ ಗುಣಗಳನ್ನು, ಉದ್ದೇಶ, ಅರ್ಥ, ಕಂಪನ ಇದೆಲ್ಲದಕ್ಕೂ ಕನೆಕ್ಷನ್ ಕೊಡುವಂತಹ ಮತ್ತೊಂದು ಪವರ್ಫುಲ್ ಸಾಧನ ಅಂತ ಹೇಳಿದ್ರೆ ಅದು ಮಂತ್ರಯೋಗ ಅಂತ ಕರೆಯಲಾಗುತ್ತೆ. ಅದು ಬಿಟ್ಟು ಲಯಯೋಗ, ರಾಜಯೋಗ, ಜೈನ ಯೋಗ, ಬೌದ್ಧ ಯೋಗ ಈ ಥರ ಹೇಳ್ತಾ ಹೋದರೆ ಸುಮಾರು ರೀತಿಯ ಯೋಗದ ಪ್ರಯೋಜನಗಳನ್ನು ಜನ ಪಡ್ಕೊಳ್ತಾ ಇದ್ದಾರೆ ತಮ್ಮ ಜೀವನ ಶೈಲಿಯಲ್ಲಿ. ಕೆಲವರಂತೂ ಒಂದು ಗಂಟೆ 2 ಗಂಟೆ ಎಲ್ಲ ಯೋಗ ಮಾಡ್ತಾರೆ. ಇನ್ನು ಮೈಸೂರಿನ ಚಿತ್ರಣವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮೈಸೂರಿನ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರು ಕೂಡ ಯೋಗ ದಿನಾಚರಣೆಯ ನಿಮಿತ್ತ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅತ್ಯಂತ ಹುಮ್ಮಸ್ಸಿನಿಂದ ಯೋಗದ ವಿವಿಧ ಭಂಗಿಗಳನ್ನು ಅವರೂ ಆಚರಿಸೋ ಸಂದರ್ಭದಲ್ಲಿ ಸೆರೆ ಸಿಕ್ಕಿತು. ಹೀಗೆ ನಾನು ಹೇಳ್ತಾ ಇದ್ದೆ ನಿಮಗೆ, ಯೋಗ ನಮಗೆ ಸಂಯಮವನ್ನು, ಪೇಷನ್ಸನ್ನು ಕಲಿಸುತ್ತೆ. ಜೀವನದಲ್ಲಿ ಪೇಷನ್ಸ್ ಜಾಸ್ತಿ ಆಗಬೇಕು ಅಂತ ಅಂದರೆ ಯೋಗವನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ತುಂಬ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬೆಸ್ಟ್ ಎಕ್ಸಾಂಪಲ್. ಅವರ ಕಾಮನಬಿಲ್ಲು ಚಿತ್ರ ಇದೆಯಲ್ಲ, ಅದನ್ನು ನೋಡಿರೋರು ಗೊತ್ತಿರುತ್ತೆ. ಯೋಗ ಪ್ರಾಕ್ಟೀಸನ್ನು ಅವ್ರು ನಿಜ ಜೀವನದಲ್ಲೂ ಹೆಂಗೆ ಮಾಡಿದ್ರು, ಆಮೇಲೆ ಜನಕ್ಕೆ, ಅಭಿಮಾನಿಗಳಿಗೆ ಎಷ್ಟು ದೊಡ್ಡ ಸಂದೇಶವನ್ನು ಕೊಟ್ಟಿದ್ರು. ಆಮೇಲೆ 70 ವರ್ಷ ಆಗೋ ಟೈಮ್ನಲ್ಲೂ ಕೂಡ ಅವ್ರು ಹೆಂಗೆ ಕಾಣಿಸ್ತಾ ಇದ್ರು. ಇನ್ನೊಂದು ಕಡೆಗೆ ಆ್ಯಕ್ಟರ್ಸು, ನಮ್ಮ ಕನ್ನಡ ಸಿನಿಮಾದ ಆ್ಯಕ್ಟರ್ಸ್ ಕೋಮಲ್ ಅವರಿರ್ಬೋದು, ಆಮೇಲೆ ಸುಧಾರಾಣಿ ಅವರಿರ್ಬೋದು, ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸಾನಿಯಾ ಅಯ್ಯರ್ ಇರ್ಬೋದು, ತುಂಬ ಜನ ಭಾಗಿಯಾಗಿದ್ದಾರೆ. ಬೆಳಗ್ಗೆನೇ ಮನಸ್ಸು, ದೇಹ ಎಲ್ಲವೂ ಕಂಟ್ರೋಲ್ನಲ್ಲಿರಬೇಕು ಅಂದರೆ ಯೋಗವನ್ನು ಮಾಡಿ ಅಂತ ಭಾರತ ಕೊಟ್ಟಿರುವಂತಹ ಕೊಡುಗೆ ಅಂದರೆ ಗಿಫ್ಟ್, ಅದರ ಬಗ್ಗೆ ತಮ್ಮದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ವಿವಿಧ ರೀತಿಯ ಪೋಸ್ಚರ್ಸು, ಇದನ್ನು ಬಟರ್ಫ್ಲೈ ಪೋಸ್ಚರ್ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ತುಂಬ ಉಪಯೋಗಕಾರಿ ಈ ಪೋಸ್ಚರು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಬೆಂಗಳೂರಿನ BJP ಕಚೇರಿಯ ಮುಂಭಾಗದಲ್ಲಿ ಜನ ಮಾಡ್ತಾ ಇದ್ದಾರಲ್ಲ, ಈ ಪೋಸ್ಚರ್ ತುಂಬ ಉಪಯೋಗಕಾರಿ. ಋತುಮತಿ ಆಗೋ ಸಮಸ್ಯೆಯಿಂದ ಹಿಡಿದು PCOD ಸಮಸ್ಯೆಯಿಂದ ಹಿಡಿದು ಎಲ್ಲ ಸಮಸ್ಯೆಗಳಿಗೂ ಕೂಡ ಅದು ಸಲ್ಯೂಷನ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇನ್ನೊಂದು ಕಡೆಗೆ ವಿಶಾಖಪಟ್ಟಣಂನಲ್ಲಿ ಎಷ್ಟು ದೊಡ್ಡ ವರ್ಲ್ಡ್ ರೆಕಾರ್ಡ್ ಇವತ್ತು ನಿರ್ಮಾಣ ಆಗೋ ಹಂತದಲ್ಲಿತ್ತು ಅನ್ನೋದನ್ನು ನಾವು ಗಮನಿಸ್ತಾ ಇದ್ವಿ. ಲಕ್ಷ ಜನ ಸೇರೋದು ಒಂದು ಜಾಗದಲ್ಲಿ ಅಂತ ಅಂದರೆ ತಮಾಷೆ ಮಾತಲ್ಲ. ಬಾಗಲಕೋಟೆಯ ಚಿತ್ರಣವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಹಿಂಬಡವನ್ನ ಮೇಲೆತ್ತ ಮಾಡಿ ತಾಡಾಸನ, ಮಕ್ಕಳ ಏಕಾಗ್ರತೆಗಾಗಿ ಅತ್ಯದ್ಭುತವಾದ ಆಸನ. Yes, try sir. Very nice sir. Very nice sir. Very nice. Wow. Relax. ಬನ್ನಿ ಈಗ ನಾವು ಮಾಡೋಣ. ನಾನು ನಿಮಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೆ, ಯಾವ್ಯಾವ ರೀತಿಯಲ್ಲಿ ಯೋಗ ಇದೆ ಅಂತ. ಆಮೇಲೆ ಯೋಗ ಮಾಡೋದ್ರಿಂದ ನಮ್ಮ ಉಸಿರಿಗೂ ಮತ್ತು ನಮ್ಮ ಮನಸ್ಸಲ್ಲಿ ಮೂಡುವಂತಹ ಭಾವನೆಗಳಿಗೂ ಎಲ್ಲದಕ್ಕೂ ಕೂಡ ನೇರ ಸಂಬಂಧ ಇದೆಯಂತೆ. ಉಸಿರನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಯೋಗಕ್ಕಿಂತ ಉತ್ತಮ ಸಾಧನ ಇನ್ನೊಂದಿಲ್ಲ ಅಂತ ನಂಬಲಾಗುತ್ತೆ. ಹೀಗಾಗಿ ಯೋಗ ಮಾಡಿ. ಕೆಲವು ಎಕ್ಸಸೈಸನ್ನು ಎಕ್ಸ್ಟ್ರೀಮಾಗಿ ಮಾಡಿದ್ರೆ ಅದರಲ್ಲೇನೋ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅಂತ ಅಂತಾರೆ. ಬಟ್ ಯೋಗದಲ್ಲಿ
ಇದನ್ನು ನೀವು ಎಷ್ಟೇ ಪರಿಣಾಮಕಾರಿಯಾಗಿ ಎಷ್ಟೇ ದೀರ್ಘಾವಧಿ ಮಾಡಿದ್ರೂ ನೆಗೆಟಿವ್ ಅಂಶಗಳು ಇಲ್ವಂತೆ. ಈ ಕಾರಣಕ್ಕೆ ನಮ್ಮ ಇಂದಿನ ಯುವ ಮನಸ್ಸುಗಳು ಹೆಚ್ಚಾಗಿ ಯೋಗದ ಕಡೆಗೆ ಉರುಳ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ತುಂಬ ಒಳ್ಳೆ ಬೆಳವಣಿಗೆ ಆ್ಯಕ್ಚುಲಿ. ಆಮೇಲೆ ಮುಂಚೆಲ್ಲ ಫಿಟ್ನೆಸ್ ಅಂದರೆ ಕೇವಲ ಸೆಲೆಬ್ರಿಟಿಗಳಿಗೆ ಮಾತ್ರ ಅದು ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ಎಲ್ಲರೂ ಕೂಡ ತಮ್ಮನ್ನು ತಾವು ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಫಿಟ್ನೆಸ್ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ತುಂಬ ಒಳ್ಳೆ ಬೆಳವಣಿಗೆ. ಇಡೀ ವಿಶ್ವದಾದ್ಯಂತ ಕೂಡ ನಾವು ಯುವ ಪೀಳಿಗೆಯಲ್ಲಿ ನೋಡ್ತಾ ಇದ್ದೀವಿ. ಯುವ ಪೀಳಿಗೆ ಬಗ್ಗೆ ತುಂಬ ದೊಡ್ಡ ಕಂಪ್ಲೇಂಟು, ಮೊಬೈಲ್ ಯೂಸ್ ಮಾಡ್ತಾರೆ, ಹಿಂಗಿದ್ದಾರೆ, ಹಂಗಿರಲಿಲ್ಲ ಹಿಂದಿನವರು ಅಂತ. ಬಟ್ ಯೋಗಾಚರಣೆಯನ್ನು ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಒಳ್ಳೆಯದು ಹೇಳಬೇಕಲ್ವಾ. ಮಾಳ್ವಿಕಾ ಅವಿನಾಶ್ ಅವರನ್ನ ಗಮನಿಸ್ತಾ ಇದ್ದೀರಿ. BY ವಿಜಯೇಂದ್ರ ಸೇರಿದಂತೆ ಅನೇಕರು ಯೋಗಾಭ್ಯಾಸದಲ್ಲಿ ತೊಡಗಿಕೊಂಡಿರೋ ಸಂದರ್ಭ. ಆಮೇಲೆ ಇಂಗ್ಲೀಷ್ನಲ್ಲಿ ತುಂಬ ದೊಡ್ಡ ಸೇಯಿಂಗ್ ಇದೆ, ಇಫ್ ಯು ಡೋಂಟ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ದೆನ್ ಯು ಆರ್ ನಾಟ್ ಸೀರಿಯಸ್ ಇನ್ ಯೋರ್ ಲೈಫ್ ಅಂತ. ಅಂದರೆ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಜೀವನದ ಬಗ್ಗೆ ನೀವು ಸೀರಿಯಸ್ ಆಗಿ ಇಲ್ಲ ಅನ್ನೋದು ಒಂದು ನಂಬಿಕೆ. ಯೋಗಾಭ್ಯಾಸ ಭಾರತವನ್ನು ಮಾತ್ರ ಅಲ್ಲ, ಇಡೀ ವಿಶ್ವವನ್ನು ಹೇಗೆ ಶ್ರೀಮಂತಗೊಳಿಸ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಯಾವ್ಯಾವ ರೀತಿಯ ಯೋಗ ಇದೆ. ಆಮೇಲೆ ಆತ್ಮೋದ್ಧಾರಕ್ಕೆ ಯೋಗ ಒಂದು ಸಾಧನದ ರೀತಿ ಕೆಲಸ ಮಾಡುತ್ತೆ. ನಮ್ಮ ಜೀವನ ನಡೆಸೋದಕ್ಕೆ, ಮನಸ್ಸು ನಿರ್ವಹಿಸೋದಕ್ಕೆ ಅತಿ ದೊಡ್ಡ ಕೌಶಲ್ಯ ಅಂತ ಹೇಳಿದ್ರೆ ಇದೇ ಯೋಗ. ಇನ್ಫ್ಯಾಕ್ಟ್ ನಮಗೆ ದುಃಖ ಬರುತ್ತೆ ಅಂದರೆ ಅದನ್ನು ತಡೆಯೋ ಕೆಲಸವನ್ನು ಯೋಗ ಮಾಡುತ್ತೆ. ಯೋಗವನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅನ್ನೋದು ಒಂದು ನಂಬಿಕೆ.